ದುಬಾರಿ ಆಗ್ತಿದ್ದಾಳ ತಾಯಿ ಚಾಮುಂಡಿ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಯಾಕಂದರೆ ಇತಿಹಾಸ ಪ್ರಸಿದ್ಧ ನಾಡಿನ ಅಧಿದೇವತೆ ನೆಲೆಸಿರುವಂತಹ ಚಾಮುಂಡಿ ಬೆಟ್ಟದಲ್ಲಿ ಇದೀಗ ಶುಲ್ಕ ದುಬಾರಿ ಆಗ್ತಿದೆ. ಹೀಗಾಗಿ ಚಾಮುಂಡಿ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಮೈಸೂರಿನಲ್ಲಿ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಮೈಸೂರಿನ ಇತಿಹಾಸ ಪ್ರಸಿದ್ಧ ನಾಡಿನ ಚಾಮುಂಡಿ ಬೆಟ್ಟದ ದೇವಸ್ಥಾನದ ವಿವಿಧ ಯೋಜನೆಗಳು ಅಂದರೆ ಪ್ರಸಾದ ವಿನಿಯೋಗ ಇರಬಹುದು, ಜೊತೆಗೆ ಪ್ರವೇಶ ಶುಲ್ಕ ಇರಬಹುದು, ಲಾಡು ವಿತರಣೆ ಹಾಗೂ ಪ್ರಸಾದ ವಿತರಣೆಯಲ್ಲೂ ಕೂಡ ಇದೀಗ ಶುಲ್ಕ ದುಬಾರಿ ಆಗ್ತಾ ಇದೆ ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರದ ಈ ಒಂದು ನಿರ್ಣಯವನ್ನ ಖಂಡಿಸಿ ಇದೀಗ ಮೈಸೂರಿನ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ವಿರುದ್ಧ ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಇದೀಗ ಮೈಸೂರಿನಲ್ಲಿ ಸಾರ್ವಜನಿಕರು ಇದೀಗ ಬೀದಿಗಿಳಿದು ಪ್ರತಿಭಟನೆಯನ್ನ ಕೂಡ ಮಾಡ್ತಿರುವಂಥದ್ದು. ಆ ಮೂಲಕ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಚಾಮುಂಡಿ ಬೆಟ್ಟ ಸೇವೆಗಳಿಗೆ ಸಂಬಂಧಪಟ್ಟಂತೆ ಶುಲ್ಕವನ್ನ ದುಬಾರಿಯನ್ನ ಮಾಡಿರೋದು ಈ ಪ್ರತಿಭಟನೆಗೆ ಕಾರಣ ಆಗಿದೆ. ಹೀಗಾಗಿ ಕೂಡಲೇ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ರಾಜ್ಯ ಸರ್ಕಾರ ಈ ಒಂದು ಅಭಿಷೇಕ ಇರ್ಬೋದು, ಪ್ರಸಾದ ವಿನಿಯೋಗ ಇರ್ಬೋದು, ಎಲ್ಲದರಲ್ಲೂ ಕೂಡ ಹಳೆಯ ರೇಟನ್ನು ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಇಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂಥದ್ದು. ಹಾಗಿದ್ರೆ ಚಾಮುಂಡಿ ಬೆಟ್ಟದಲ್ಲಿ ಆಗಿರ್ತಕ್ಕಂಥ ದುಬಾರಿ ದರಗಳು ಏನೇನು, ಮೊದಲಿದ್ದಂಥ ದರಗಳೇನು, ಈಗ ಆಗಿರ್ತಕ್ಕಂತಹ ಶುಲ್ಕ ಏರಿಕೆ ಏನಾಗಿದೆ ಅನ್ನೋದನ್ನ ಪ್ರತಿಭಟನಾ ನಿರತರನ್ನ ಮಾತಾಡೋಣ. ಸರಿಗೆ ಏನೇನು ದರ ಹೆಚ್ಚಾಗಿದೆ ಅಂತ. ಮೊದಲು ಲಡ್ಡು ಪ್ರಸಾದ ಇತ್ತು, 15 ರೂಪಾಯಿ ಇದ್ದಂಥ ಒಂದು ಲಡ್ಡುಗೆ 25 ರೂಪಾಯಿ ಮಾಡಿದ್ದಾರೆ. ಜೊತೆಗೆ ಅದರ ಗುಣಮಟ್ಟ ಸಹ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಭಕ್ತಾದಿಗಳು. ಭಾಳ ಕಳಪೆ ಲಾಡು ಇದೆ ಅಂತ. ಮೊದಲನೇದಾಗಿ 15 ರೂಪಾಯಿದ ದರವನ್ನು ಹಾಗೆ ಯಥಾಸ್ಥಿತಿ ಇಡಬೇಕು. ಒಳ್ಳೆ ಗುಣಮಟ್ಟದ ಲಾಡುಗಳನ್ನು ತಿರುಪತಿ ಮಾದರಿಯಲ್ಲಿ ಒಳ್ಳೆ ಗುಣಮಟ್ಟದ ಲಾಡುಗಳನ್ನು ಕೊಡಬೇಕು. ಜೊತೆಗೆ 20 ರೂಪಾಯಿಂದ ನೋಡಿ, ಇಲ್ಲಿ ಕುಂಕುಮಾರ್ಚನೆ 20 ರೂಪಾಯಿಂದ ನಿಮಗೆ 15,000 ತನಕ ಸೇವೆಗಳಿಗಿದೆ. 220 ರೂಪಾಯಿಗೆ ಏಕವಾರ ಅಭಿಷೇಕ ಇತ್ತು, 300 ರೂಪಾಯಿಗೆ ಏಕ ದಶವಾರ ಅಭಿಷೇಕ ಇತ್ತು. ಈಗ ಅವೆಲ್ಲ ಇಲ್ಲವೇ ಡೈರೆಕ್ಟ್ 500 ರೂಪಾಯಿ ಬಂದುಬಿಟ್ಟಿದ್ದಾರೆ. ಈ ದರದ ಪಟ್ಟಿ ಮಾತ್ರ ಅಲ್ಲಿದೆ. 550 ರೂಪಾಯಿ ಮಿನಿಮಮ್ ಯಾವುದೇ ಫಸ್ಟ್ ಅಭಿಷೇಕ 550ಕ್ಕೆ. ಅಂದರೆ ಇವೆಲ್ಲ ಇಷ್ಟು ಬೋರ್ಡ್ ಇದ್ದರೂ ಸಹ ಅವ್ರು ಯಾವುದೂ ಇಲ್ಲ, ಇದೊಂದೇ ಅದು ಅಂತಾರೆ. ಇದಕ್ಕೆ ಅಧಿಕೃತ ಸೂಚನೆ ಹೊಡಿಸಿಲ್ಲ, ಅವೆಲ್ಲ ಸ್ಟಾಪ್ ಮಾಡಿದ್ದೀವಿ ಅಂತ ಭಕ್ತಾದಿಗಳ ಗಮನಕ್ಕೆ. ಜೊತೆಗೆ 30 ರೂಪಾಯಿ ಇದ್ದಂಥ ದರ್ಶನಕ್ಕೆ 50 ರೂಪಾಯಿ ಮಾಡಿದ್ದಾರೆ. ಹಾಗೂ 100 ರೂಪಾಯಿ ಹೈಯೆಸ್ಟ್ ಇದ್ದಿದ್ದು, 100 ರೂಪಾಯಿ ವಿಶೇಷ ದರ್ಶನ VIP ಹಿಂಗೆ ಬಿಡ್ತೀವಿ ಅಂತಿದ್ರು, ಅದು ಈಗ 200 ರೂಪಾಯಿ ಆಗಿದೆ. ಅದ್ರ ಜೊತೆಗೆ ವಿಶೇಷವಾಗಿ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ಕಾರ್ಯದರ್ಶಿಯವರು ಭಾಳ ಬುದ್ಧಿವಂತಿದ್ದಾರೆ. ಇವೆಲ್ಲ ನೋಡಿ ಆಷಾಢ ಮಾಸದಲ್ಲಿ ನೋಡಿರ್ಬೋದು ನೀವು, 2,000 ರೂಪಾಯಿ ಅಂತ ಮಾಡೋದು ವಿಶೇಷ ದರ್ಶನಕ್ಕೆ. ಆವಾಗ ಬೆಂಗಳೂರಿಂದ ಬರೋಂಥವ್ರು, ಹೊರ ರಾಜ್ಯಗಳಿಂದ ಬರೋಂಥವ್ರು 2,000 ರೂಪಾಯಿ ಕೊಟ್ಟು ಒಳ್ಳೆ ಆದಾಯ ಬಂತು ಚಾಮುಂಡಿ ಬೆಟ್ಟಕ್ಕೆ. ಅದೇನೋ ನಾವು ಅವಾಗಲೂ ಹೋರಾಟ ಮಾಡಿದ್ವಿ, ಹೋಗಲಿ ಆಷಾಢ ಮಾಸ ಹೋಗಲಿ ಜನಗಳ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಬಿಟ್ವಿ. ಈಗ ಅದನ್ನು ರುಚಿಯನ್ನು ಕಂಡುಕೊಂಡು ಮಾನ್ಯ ಕಾರ್ಯದರ್ಶಿಯವರು ಈಗಲೂ ಸಹ ಪರ್ಮನೆಂಟಾಗಿ 1,000 ರೂಪಾಯಿ ವಿಶೇಷ ದರ್ಶನ 15 ನಿಮಿಷದಲ್ಲಿ ಕೊಡ್ತೀವಿ ಅಂತ ಹೊಡಿದ್ದಾರೆ. ಇದು ನಿಜಕ್ಕೂ ಖಂಡನೀಯ. ಅಂದರೆ ಚಾಮುಂಡಮ್ಮ 100 ರೂಪಾಯಿಗೆ ಭಾಳಷ್ಟು 100 ರೂಪಾಯಿನೇ ಜಾಸ್ತಿ ಅಂತ ಇದ್ವಿ. 1,000 ರೂಪಾಯಿ ನಿಜಕ್ಕೂ ಇದು ಖಂಡನೀಯ, ಅತ್ಯಂತ ನೋವಿನ ಸಂಗತಿ ಆಗುತ್ತೆ. ಭಕ್ತಾದಿಗಳು 1,000 ರೂಪಾಯಿ ಕೊಟ್ಟು ಹೋಗಬೇಕು ಅಂತಂದರೆ. ಯಾಕಂದರೆ ಬೆಟ್ಟ ಅಂದರೆ ಲಾಸಲ್ಲಿ ಮಾಡಲಿ. ಚಾಮುಂಡಿ ಬೆಟ್ಟದಲ್ಲಿ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಆದಾಯ ಇದೆ. ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ. ಇಂಥ ಆದಾಯ ಬರೋಂಥ ಜಾಗದಲ್ಲಿ ಅದು ಹೋಗಿ ವಿಶೇಷವಾಗಿ ಹಿಂದೂ ದೇವಾಲಯ ಮೇಲೆ ಕಣ್ಣಿಟ್ಟಿರೋದು ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಖಂಡನೀಯ. ಜೊತೆಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ನೋಡಿದ್ದೀವಿ, ಭಾಳ ಖುಷಿ ನಮಗೆ. ಊಟದ ವ್ಯವಸ್ಥೆ ಇದೆ, ಆದರೆ ಊಟ ಮಾಡಿದಂಥವ್ರು ಹೇಳೋಂಥದ್ದು ಮಧ್ಯಾಹ್ನ ಊಟನೂ ಸಹ ಗುಣಮಟ್ಟ ಇಲ್ಲ, ಭಾಳ ಕಳಪೆ ಕಾಮಗಾರಿಯಾಗಿದೆ ಊಟದ ಇದು. ಜೊತೆಗೆ ಹೊಟ್ಟೆ ತುಂಬ ಊಟ ಕೊಡಲ್ಲ ಅಂತ ಹೇಳ್ತಾರೆ. ನಮ್ಮ ರಾಜ್ಯದ ಇಲ್ಲಿನೇ ಆದಂಥ ಧರ್ಮಸ್ಥಳ ಆಗ್ಬೋದು, ಉಡುಪಿ ಆಗ್ಬೋದು, ಸುಬ್ರಹ್ಮಣ್ಯ, ಕೊಲ್ಲೂರಿನಲ್ಲಿ ಎಂಥ ಊಟ ಕೊಡ್ತಾರೆ ಹೋದಂಥ ಭಕ್ತಾದಿಗಳಿಗೆ. ಒಳ್ಳೆ ಗುಣಮಟ್ಟದ ಊಟವನ್ನು ಹೊಟ್ಟೆ ತುಂಬ ಕಳಿಸ್ತಾರೆ. ಅದೇ ಮಾದರಿಯಲ್ಲಿ ನೀವು ಚಾಮುಂಡಿ ಬೆಟ್ಟದಲ್ಲಿ ಆ ರೀತಿ ಊಟವನ್ನು ಭಕ್ತಾದಿಗಳಿಗೆ ಹಾಕಬೇಕು. ಹಾಗೂ ಚಾಮುಂಡಿ ಬೆಟ್ಟಕ್ಕೆ ಹೋದರೆ ನಿಮಗೆ ಸಮರ್ಪಕವಾಗಿ ಮೂಲಭೂತ ಸೌಕರ್ಯಗಳಿಲ್ಲ. ಕುಡಿಯೋ ನೀರು ವ್ಯವಸ್ಥೆ ಆಗ್ಬೋದು, ಒಂದೇ ಒಂದು ಕಡೆ ಇದೆ. ಹಾಗೂ ಎಲ್ಲೆಲ್ಲಿ ಬಿಲ್ಗಳು 30 ರೂಪಾಯಿ ಟಿಕೆಟಲ್ಲಿ, 100 ರೂಪಾಯಿ ಟಿಕೆಟಲ್ಲಿ, ಆ ಎಂಟ್ರೆನ್ಸ್ಗಳಲ್ಲಿ ಯಾರಿಗೇನು ಮಾಹಿತಿನೇ ಇಲ್ಲ. ಒಂದು ಕಡೆ ಮೈಕಲ್ಲಿ ಹೇಳ್ಬೇಕು ಇಂತಿಂಥ ಕಡೆ ಅಂತ. ಇದು ಆಷಾಢ ಮಾಸದಲ್ಲಿ ಅದನ್ನ ಹೇಳಿಲ್ಲ, ಸುಮ್ಮನೆ ಬೇಕಾಬಿಟ್ಟು ಬಿಟ್ಬಿಡ್ತಾರೆ, ಬರೀ ದುಡ್ಡು ಮಾಡ್ಕೊಳ್ಳೋದಷ್ಟೇ, ಜನರಿಗೆ ಮಾರ್ಗದರ್ಶನ ಕೊಡಲ್ಲ. ಆಮೇಲೆ ಸಮರ್ಪಕ ಶೌಚಾಲಯದ ವ್ಯವಸ್ಥೆಗಳಿಲ್ಲ. ದೂರದ ಊರಿಂದ ಬಂದಂಥವ್ರಿಗೆ ಉಳ್ಕೊಳ್ಳಿಕ್ಕೆ ರೆಸ್ಟ್ ಮಾಡೋಕ್ಕೆ ಒಂದು ತಂಗುದಾಣಗಳಿಲ್ಲ. ಇವೆಲ್ಲ ಕಡೆ ಗಮನ ಕೊಡೋದು ಬಿಟ್ಟು ಸರ್ಕಾರ ಮತ್ತು ಕಾರ್ಯದರ್ಶಿಯವರು ಮಾತೆತ್ತು ದುಡ್ಡು ಮಾಡೋ ಕಡೆನೇ ಇದ್ದೀರಿ. ನೀವು ಇರೋದು ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ರಾಜಮಾಜ ಕಟ್ತಿದ್ದದ್ದು. ಇಲ್ಲಿ ದುಡ್ಡು ಮಾಡೋಕ್ಕೆ ಬರಬೇಡಿ, ಸೇವೆ ಮಾಡೋಕ್ಕೆ ಬನ್ನಿ. ಈ ಕೂಡಲೇ ನೀವೇನು ದರಗಳನ್ನ ಏರಿಕೆ ಮಾಡಿದ್ರ, ಈ ಕೂಡಲೇ ದರಗಳನ್ನ ಇಳಿಸಬೇಕು ಅಂತ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೀವಿ. ಇಲ್ಲ ಅಂತಂದರೆ ಮೈಸೂರಿನಾದ್ಯಂತ ಚಾಮುಂಡಮ್ಮನ ಭಕ್ತರು ಬೀದಿಗಿಳಿದು ನಿಮ್ಮ ಸರ್ಕಾರಕ್ಕೆ ಪಾಠವನ್ನು ಕಲಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವೇನು ಹೇಳ್ತೀರಾ ಸರ್? ಈಗ ಈ ದರ ಹೆಚ್ಚಾಗಿರೋದ್ರಿಂದ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆಯಲ್ಲಿ ಕೂಡ ಕಡಿಮೆ ಆಗ್ತಾ ಇದೆಯಾ? ಈಗ ಭಕ್ತಾದಿಗಳಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂತ ಸರ್? ಈಗ ಅವರೇನು ಆಷಾಢದಲ್ಲಿ ಮಾಡಿದ್ರು ಅದು ಅವರಿಗೆ ಒಂದು ರೀತಿಯ ಗ್ಯಾರಂಟಿ ಯೋಜನೆಗೆ ಒಂದು ಹಣ ಬರುವ ಮಾರ್ಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದು ಧಾರ್ಮಿಕ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರೋದು ತುಂಬ ಖಂಡನೀಯ. ಈಗ
ಪ್ರತಿಯೊಂದು ಚಿಕ್ಕ ದೇವಸ್ಥಾನದಲ್ಲಿ ಕೂಡ ಪಂಚಾಮೃತ ಅಭಿಷೇಕದ ಸೇವೆ ಇದೆ. ಆದರೆ ಚಾಮುಂಡೇಶ್ವರಿ ಪ್ರಾಧಿಕಾರ ರಚನೆ ಆದಾಗಿಂದ ಇಂದಿನವರೆಗೂ ಯಾರೇ ಹೋರಾಟ ಮಾಡಲಿ, ಯಾರೇ ಪತ್ರಿಕಾಗೋಷ್ಠಿ ಡೋಂಟ್ ಕೇರ್. ಈವನ್ ಟುಡೇ ಇವತ್ತು ಕೂಡ 20 ರೂಪಾಯಿಂದ 15,000 ರೂಪಾಯಿ ತನಕನೂ ಸೇವಾ ದರಗಳು ನಿಗದಿ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ 220 ಮತ್ತು 300 ರೂಪಾಯಿ ಏಕದಶವಾರದ ಏನು ಸೇವೆ ಇದೆ ಅದನ್ನು ಅನಧಿಕೃತವಾಗಿ ನಿಲ್ಲಿಸಿದ್ದಾರೆ. ಯಾರಾದರೂ ಒಬ್ಬರು ವೆಡ್ಡಿಂಗ್ ಆ್ಯನಿವರ್ಸರಿನೋ ಬರ್ತ್ಡೇಗೋ ಅವರು ವಿಶೇಷ ಸೇವೆ ಒಂದು ತಾಯಿಯ ಒಂದು ಅಭಿಷೇಕ ಮಾಡಿಸ್ಬೇಕು ಅಂದರೆ 550 ರೂಪಾಯಿ, ಮಿನಿಮಮ್ 550 ರೂಪಾಯಿ ಕೊಡುವಂಥ ಪರಿಸ್ಥಿತಿಯನ್ನು ರೂಪ ಅವರು ಏನು ಕಾರ್ಯದರ್ಶಿ ಆಗಿದ್ದಾರೆ ಅವರನ್ನು ಅನಿವಾರ್ಯ ನಿರ್ಮಾಣ ಮಾಡಿದ್ದಾರೆ. ನಾನು ಈ ಕೂಡಲೇ ಅವರಿಗೆ ಆಗ್ರಹ ಮಾಡ್ತಾಯಿದ್ದೀನಿ, ಸರ್ಕಾರಕ್ಕೂ ಕೂಡ ಈ ಭಕ್ತರು ಅವರ ಶಕ್ತಿ ಅನುಸಾರ ವೆಡ್ಡಿಂಗ್ ಆ್ಯನಿವರ್ಸರಿ ಏನೋ 220 ರೂಪಾಯಿದೋ 20 ರೂಪಾಯಿ ಕುಂಕುಮಾರ್ಚನೆನೋ 300 ರೂಪಾಯಿದೋ ಮಾಡ್ತಾರೆ. ನೀವು ಏಕಾಏಕಿ ಬರೀ 550 ರೂಪಾಯಿದೇ ಮಾಡೋದು ತುಂಬ ಖಂಡನೀಯ. ಜೊತೆಗೆ 100 ರೂಪಾಯಿ ಇರೋದು 200 ರೂಪಾಯಿ ಮಾಡಿದ್ದೀರಾ, 30 ರೂಪಾಯಿ ಇದ್ದೀರಾ, 50 ರೂಪಾಯಿ ಮಾಡಿದ್ದೀರಾ, 15 ರೂಪಾಯಿ ಇರ್ತಕ್ಕಂಥ ಲಾಡನ್ನು 25 ರೂಪಾಯಿ ಮಾಡಿದ್ದೀರಾ. ಗುಣಮಟ್ಟ ಕಾಯ್ಕೊಂಡಿಲ್ಲ. ಜೊತೆಗೆ ಈ ಆಷಾಢದಲ್ಲಿ ರುಚಿ ನೋಡಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ಅಪಾಪಿಸ್ತಾ ಇದೆ. ದುಡ್ಡು ಬರಲಿಕ್ಕೆ ಮಾರ್ಗ ಪರ್ಮನೆಂಟಾಗಿ 1000 ರೂಪಾಯಿ ಮಾಡಬೇಕು ಅಂತ ನಿರ್ಧಾರ ಮಾಡಿರೋದು ಎಷ್ಟು ಸರಿ? ಮೈಸೂರಿನ ಜನ ವಾರದಲ್ಲಿ ಕನಿಷ್ಠ 2 ಬಾರಿ ಮಂಗಳವಾರ ಶುಕ್ರವಾರ ಹೋಗುವಂಥ ಒಂದು ಅವಿನಾವ ಸಂಬಂಧನ ತಾಯಿ ಮೇಲೆ ಇಟ್ಕೊಂಡಿದ್ದಾರೆ. ಈ ಕೂಡಲೇ ಭಕ್ತರ ಮತ್ತು ಚಾಮುಂಡೇಶ್ವರಿಯ ಏನು ಸೇವೆ ಇದೆ ಅದನ್ನಲ್ಲಿ ಈಗ ಯಥಾಸ್ಥಿತಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಆಗ್ರಹಪಡಿಸ್ತೀನಿ. ಇದು ಪ್ರತಿಭಟನಾ ನಿರತರ ಮಾತು. ಹಳೆಯ ದರವನ್ನು ಮುಂದುವರಿಸ್ಕೊಳ್ಬೇಕು, ಹೊಸ ದರಕ್ಕೆ ಬ್ರೇಕ್ ಹಾಕಬೇಕು. ಇಲ್ಲವಾದ ಸಂದರ್ಭದಲ್ಲಿ ನಾವು ಉಗ್ರ ಪ್ರತಿಭಟನೆಯನ್ನು ಮಾಡ್ತೇವೆ ಅನ್ನೋದು ಪ್ರತಿಭಟನಾ ನಿರತರ ಆಗ್ರಹ. ಕ್ಯಾಮ್ರಾಮ್ಯಾನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.